ರಾಯಬಾಗ ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ 89 ಕೆಜಿ ಗಾಂಜಾ ಸಿಕ್ಕಿದೆ. ಕಬ್ಬಿನ ಬೆಳೆಯಲ್ಲಿ ಅನಧಿಕೃತವಾಗಿ ಬೆಳೆದಿದ್ದ ಅಪಾರ ಪ್ರಮಾಣದ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಂಚರವಾಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಆರೋಪಿ ರಾಯಪ್ಪ ಸತ್ಯಪ್ಪ ತೋಳಿ ಎಂಬ ರೈತ ಗಾಂಜಾ ಬೆಳೆ ಬೆಳೆದಿದ್ದು 9 ಕೆಜಿ ಒಣ ಗಾಂಜಾ ಹಾಗೂ 80 ಕೆಜಿ ಹಸಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ರಾಯಪ್ಪ ತೋಳಿಯನ್ನು ಪೊಲೀಸರು ಬಂಧಿಸಿದ್ದು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕಬ್ಬಿನ ತೋಟದಲ್ಲಿ ಸುಮಾರು 80 ಕೆಜಿಯಷ್ಟು ಬೆಳೆದಿದ್ದ ಗಾಂಜಾವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಪೊಲೀಸರು ಸುಮಾರು 89 ಕೆಜಿ ಮಾದಕ ವಸ್ತುವಾದಂಥ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಲ್ಲದೆ ಆರೋಪಿಯಾಗಿರ್ತಕ್ಕಂಥ ರಾಯಪ್ಪ ತೋಳಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಹಳ್ಳಿಗಳ ಭಾಗದಲ್ಲಿ ಆಗಾಗ್ಗೆ ಕಾರ್ಯಾಚರಣೆಗೆ ಮುಂದಾಗ್ತಕ್ಕಂಥ ಪೊಲೀಸರು ಜೊತೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಬೇಟೆ ಇದಾಗಿದೆ. ಸುಮಾರು 89 ಕೆಜಿ ಅಂತಂದರೆ ಇದು ಖಂಡಿತವಾಗ್ಲೂ ಕೂಡ ಒಂದು ಬೃಹತ್ ಪ್ರಮಾಣದ ಒಂದು ಬೇಟೆ. ಇದು ಇಷ್ಟು ಮಟ್ಟದಲ್ಲಿ ಒಬ್ಬ ರೈತ ಕಬ್ಬಿನ ಗದ್ದೆಯಲ್ಲಿ ಬೆಳೆಯನ್ನು ಬೆಳೆದಿದ್ದಾನೆ ಅಂತಂದರೆ ಇದೆಲ್ಲವೂ ಕೂಡ ಒಂದು ವೇಳೆ ಈ ಪೊಲೀಸರ ಕಣ್ತಪ್ಪಿಸಿ ಅಥವಾ ಈ ಪೊಲೀಸರ ಅಕಸ್ಮಾತ್ ಒಂದು ವೇಳೆ ನಿರ್ಲಕ್ಷ್ಯವನ್ನು ತೋರಿದರೆ ಅದೇನಾದರೂ ಕೂಡ ಆ ಗಾಂಜಾ ಮಾದಕ ವ್ಯಸನಿಗಳ ಕೈ ಸೇರಿದರೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಈ ದೇಶಕ್ಕೆ ನಷ್ಟ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು ಅಷ್ಟೊಂದು ಗಾಂಜಾ ವ್ಯಸನಿಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದು ಮತ್ತು ಜೊತೆಗೆ ಅನೇಕರನ್ನು ಮಾದಕ ವ್ಯಸನಿಗಳಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ದೊಡ್ಡ ಮೊತ್ತದ ಗಾಂಜಾವನ್ನು ವಶಕ್ಕೆ ಪಡೆಯುವಲ್ಲಿ ಒಂದು ಕಾರ್ಯಾಚರಣೆ ಮಾಡುವಲ್ಲಿ ರಾಯಬಾಗ ಪೊಲೀಸರು ಖಂಡಿತವಾಗಲೂ ಕೂಡ ಸಕ್ಸಸ್ ಆಗಿದೆ. ರಾಯಬಾಗ ಪೊಲೀಸರ ಕಾರ್ಯಾಚರಣೆ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ.